ನಮಸ್ಕಾರ ವೀಕ್ಷಕರೇ, ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀದುರ್ಗ. ರಾತ್ರಿ 6 ಗಂಟೆಗೆ ಬಹಿರ್ದೆಸೆಗೆಂದು ಹೋದ 21 ವರ್ಷದ BA ಪದವೀಧರೆ ಅಶ್ವಿನಿ ಬೆಳಗಾಗುವಷ್ಟರಲ್ಲಿ ಗ್ರಾಮದ ಬಾವಿಯಲ್ಲಿ ಶವವಾಗಿ ಪತ್ತೆಯಾಗ್ತಾಳೆ ಅನ್ನೋ ಸುದ್ದಿ ಇಡೀ ಸಿರವಾರ ತಾಲೂಕನ್ನ ಬೆಚ್ಚಿ ಬೀಳಿಸಿದೆ. ಹೊಲದ ಕೆಲಸ ಮುಗಿಸಿ ಬಂದಿದ್ದ ಯುವತಿ ಕೆಲವೇ ಗಂಟೆಗಳಲ್ಲಿ ಹೆಣವಾಗಿ ಬಿದ್ದಿದ್ದರ ಹಿಂದೆ ಇರುವ ಆ ಭೀಕರ ಸತ್ಯ ಏನು? ಇದು ರಾಯಚೂರು ಜಿಲ್ಲೆಯಲ್ಲಿ ನಡೆದಿರುವ ಅತ್ಯಂತ ಭೀಕರ ಘಟನೆಯ ಹಿನ್ನೆಲೆ ಏನು ಎಂದು ತಿಳಿಯುವುದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮೃತ ಯುವತಿ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದ ಅಶ್ವಿನಿ ತಿಮ್ಮಾರೆಡ್ಡಿ. ಆಗಸ್ಟ್ 19ರ ಸಂಜೆ ಅಶ್ವಿನಿ ತನ್ನ ಪೋಷಕರ ಜೊತೆ ಹೊಲದ ಕೆಲಸ ಮುಗಿಸಿ ಮನೆಗೆ ಬಂದಿದ್ದಳು. ಆದ್ರೆ 6 ಗಂಟೆಯ ಹೊತ್ತಿಗೆ ಆಕೆಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. ಮನೆಯಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಅಶ್ವಿನಿ ನೀರಿನ ಪಾತ್ರೆ ಹಿಡಿದು ಹೊಕ್ರಾಣಿ ಗ್ರಾಮದ ಹೊರವಲಯದಲ್ಲಿರುವ ಬೀರಪ್ಪ ಮತ್ತು ಪಾಲಮ್ಮ ದೇವಸ್ಥಾನಗಳ ಸಮೀಪಕ್ಕೆ ಬಹಿರ್ದೆಸೆಗೆಂದು ತೆರಳಿದ್ಲು. ಆದ್ರೆ ಎಷ್ಟು ಹೊತ್ತಾದರೂ ಮಗಳು ಮನೆಗೆ ಬರಲೇ ಇಲ್ಲ. ಆತಂಕಗೊಂಡ ತಾಯಿ ಹುಡುಕಿಕೊಂಡು ಹೋದಾಗ ಸಿಕ್ಕಿದ್ದು ಬರೀ ಚಪ್ಪಲಿ ಮತ್ತು ನೀರಿನ ಪಾತ್ರೆ ಮಾತ್ರ. ರಾತ್ರಿ ಇಡೀ ಕುಟುಂಬಸ್ಥರು ಗ್ರಾಮದ ಮೂಲೆ ಮೂಲೆಗಳಲ್ಲೂ ಹುಡುಕಾಟ ನಡೆಸಿದ್ರು ಅಶ್ವಿನಿ ಸುಳಿವು ಸಿಗಲೇ ಇಲ್ಲ. ಆಗಸ್ಟ್ 20ರ ಬೆಳಿಗ್ಗೆ ಹತ್ತಿರದ ಕೃಷಿ ಜಮೀನಿನ ತೆರೆದ ಬಾವಿಯಲ್ಲಿ ಶವ ಪತ್ತೆಯಾಗಿದೆ ಅನ್ನುವ ಆಘಾತಕಾರಿ ಸುದ್ದಿ ಹೊರಬೀಳುತ್ತೆ. ವಿಷಯ ತಿಳಿಯುತ್ತಿದ್ದಂತೆ ಊರ ಜನರು ಬಾವಿಯ ಬಳಿ ಜಮಾಯಿಸಿದ್ರು. ಮಗಳ ಶವ ಕಂಡ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬಾವಿಯ ಮೆಟ್ಟಿಲಿನ ಮೇಲೆ ದಲಿತ ಹುಡುಗಿಯ ಶವ ಅರೆನಗ್ನ ಸ್ಥಿತಿಯಲ್ಲಿ ಬಿದ್ದಿತ್ತು. ಅಶ್ವಿನಿಯ ಮುಖ ಹಾಗೂ ದೇಹದ ವಿವಿಧ ಭಾಗಗಳಲ್ಲಿ ತೀವ್ರ ಗಾಯದ ಗುರುತುಗಳಿದ್ದವು. ಆಕೆಯನ್ನ ಅಪಹರಿಸಿ ಸಾಮೂಹಿಕ ಅತ್ಯಾಚಾರ ಎಸಗಿ ಕೊಲೆ ಮಾಡಿ ಶವವನ್ನ ಬಾವಿಗೆ ಎಸೆಯಲಾಗಿದೆ ಎಂಬುದು ಕುಟುಂಬಸ್ಥರ ಗಂಭೀರ ಆರೋಪ. ಕೂಡಲೇ ಕಾರ್ಯಪ್ರವೃತ್ತರಾದ ಸಿರವಾರ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಿಸಿ ಒಂದೇ ಗ್ರಾಮದ 4 ಆರೋಪಿಗಳಾದ ಗುಂಡ್ಯ, ಮಹಂತೇಶ್, ವೀರೇಶ್ ಮತ್ತು ಬಸವರಾಜ್ ವಿರುದ್ಧ FIR ದಾಖಲಿಸಿಕೊಂಡಿದ್ದಾರೆ. ಪ್ರಮುಖ ಆರೋಪಿ ಗುಂಡ್ಯಾನನ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. BNS ಸೆಕ್ಷನ್ಗಳ ಜೊತೆಗೆ SC/ST ಕಾಯ್ದೆ ಅಡಿಯೂ ಕೇಸ್ ಬುಕ್ ಆಗಿದೆ. ಆದ್ರೆ ಈ ಪ್ರಕರಣದಲ್ಲಿ ಮೂಡಿ ಬಂದಿರುವ ಪ್ರಮುಖ ಟ್ವಿಸ್ಟ್ ಎಂದ್ರೆ ಪೊಲೀಸರ ನಿರ್ಲಕ್ಷ್ಯ. ಯುವತಿ ಕಾಣೆಯಾದ ತಕ್ಷಣ ಕುಟುಂಬಸ್ಥರು ಸಿರವಾರ ಠಾಣೆಗೆ ಮಾಹಿತಿ ನೀಡಿದರು. ಪೊಲೀಸರು ತಕ್ಷಣ ಸ್ಥಳಕ್ಕೆ ಬಂದು ಹುಡುಕಾಟ ನಡೆಸಲಿಲ್ಲ ಅನ್ನುವ ಗಂಭೀರ ಆರೋಪ ಕೇಳಿ ಬಂದಿದೆ. ಪೊಲೀಸರು ತಕ್ಷಣ ಆಕ್ಷನ್ ತೆಗೆದುಕೊಂಡಿದ್ರೆ ಈ ಜೀವ ಉಳಿತಾಯಿತ ಅನ್ನೋ ಪ್ರಶ್ನೆ ಈಗ ಸಾರ್ವಜನಿಕರದ್ದು. ದಲಿತ ಸಂಘಟನೆಗಳು ಮತ್ತು ಸಾರ್ವಜನಿಕರು ರಸ್ತೆಗೆ ಇಳಿದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಬಳಿಕ ಎಚ್ಚೆತ್ತುಕೊಂಡ ರಾಯಚೂರು SP ಅರುಣಾಂಶು ಗಿರಿ ಅವರು ಸಿರವಾರ ಠಾಣೆಯ 4 ಪೊಲೀಸ್ ಸಿಬ್ಬಂದಿಯನ್ನ ಅಮಾನತುಗೊಳಿಸಿ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕೇಂದ್ರ ಸರ್ಕಾರ ಒಂದು ಕಡೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ದೊಡ್ಡ ಮಟ್ಟದ ಪ್ರಚಾರ ಮಾಡುತ್ತೆ. ಆದ್ರೆ 2026ರ ಈ ಕಾಲದಲ್ಲೂ BA ಪದವಿ ಮುಗಿಸಿದ ಒಬ್ಬ ದಲಿತ ಯುವತಿಗೆ ತನ್ನದೇ ಗ್ರಾಮದಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಬಯಲಿಗೆ ಹೋಗುವ ಸ್ಥಿತಿ ಇದೆಯಲ್ಲ, ಇದು ನಮ್ಮ ಸಮಾಜ ಮತ್ತು ರಾಜಕಾರಣಿಗಳಿಗೆ ನಾಚಿಕೆಗೇಡಿನ ವಿಷಯ ಅಲ್ವಾ? ಶೌಚಾಲಯ ಕಟ್ಟಿಸಿಕೊಡದ ರಾಜಕೀಯ ವ್ಯವಸ್ಥೆ ಮತ್ತು ಕಾಮುಕರ ಸಮಾಜ ಇಬ್ಬರೂ ಈ ಕೊಲೆಗೆ ಹೊಣೆ ಅಲ್ವಾ? ಪೊಲೀಸರು ಅಮಾನತಾಗಿದ್ದರೂ ಕಳೆದುಕೊಂಡ ಅಮಾಯಕ ಜೀವ ಮರಳಿ ಸಿಗಲು ಸಾಧ್ಯವೇ? ತನಿಖೆ ಹಾದಿ ತಪ್ಪದೆ 4 ಜನ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು. ಅಶ್ವಿನಿಯ ಕುಟುಂಬಕ್ಕೆ ಸಿಗಬೇಕಾದ ನೈಜ ನ್ಯಾಯ ಸಿಗ್ಲೇಬೇಕು. ಸದ್ಯಕ್ಕೆ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಆದರೆ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಮೂಲಭೂತ ಸೌಕರ್ಯ ಮತ್ತು ಸುರಕ್ಷತೆ ಒದಗಿಸುವಲ್ಲಿ ನಮ್ಮ ವ್ಯವಸ್ಥೆ ಮತ್ತು ರಾಜಕಾರಣಿಗಳು ಸಂಪೂರ್ಣವಾಗಿ ಸೋತಿದ್ದಾರೆ. ಈ ಇಡೀ ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕೆಳಗಿನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ. ನಮಸ್ಕಾರ.